ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಸಿರಿ ಚಾನಲ್. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ತಾನೇ ಒಂದು ವಿಡಿಯೋನ ಶೂಟ್ ಮಾಡಿದೆ. ಇವಾಗ ಅದನ್ನೆಲ್ಲ ಮತ್ತೆ ಅದೇ ರೀತಿ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಸೊ ಹಾಗೆ ನಿಮ್ಮ ಜೊತೆನೂ ಮಾತಾಡಿಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಇಲ್ಲ ಮೇ ಬಿ ಈ ವಿಡಿಯೋನೇ ಫಸ್ಟ್ ಬರುತ್ತೆ ಅಂತ ಅನಿಸುತ್ತೆ, ಲಾಗ್ ವಿಡಿಯೋ. ಗೈಸ್, ಏನಂದರೆ ಇತ್ತೀಚೆಗೆ ತುಂಬ ವ್ಯೂಸ್ ಕಮ್ಮಿ ಆಗಿಬಿಟ್ಟಿದೆ. ಏನಕ್ಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಪ್ಲೀಸ್ ತಿಳಿಸ್ಕೊಡಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇಲ್ವಾ, ಇಲ್ಲ ಏನಾದರೂ ಬೇರೆ ರೀತಿ ಹೊಸ ರೀತಿ ಏನಾದರೂ ವೀಡಿಯೋಸ್ನ ಮಾಡಬೇಕಾ, ಇಲ್ಲ ನನ್ನಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕಾ ಅಂತ, ಇಲ್ಲ ನಿಮಗೇನಾದರೂ ಬೇರೆ ರೀತಿ ಇಂಟ್ರೆಸ್ಟ್ ಆಗಿರುವಂಥ ಟ್ರೆಂಡಿಂಗ್ ವೀಡಿಯೋಸ್ ಏನಾದರೂ ಬೇಕಾ ಅಂತ ಹೇಳ್ಬಿಟ್ಟು ನಾನು ಕೂಡ ಆ್ಯಡ್ ಮಾಡ್ಕೊತೀನಿ. ನಿಮ್ಮ ಏನೇ ಸಜೆಷನ್ ಇದ್ರೂ ತೊಗೊತೀನಿ. ಬಟ್ ಸ್ವಲ್ಪ ಸಾಫ್ಟಾಗಿ ಹಾರ್ಡಾಗೆಲ್ಲ ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ ಪ್ಲೀಸ್. ನೆಕ್ಸ್ಟ್ ಇವತ್ತಿನ ನ್ಯೂಸ್ ನೋಡ್ಬೋದು ನಿಮಗೆ. ಸೊ ಶಾಕಿಂಗ್ ಅಂತ ಹೇಳ್ಬೋದು. ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಬಾಟಲ್ ಕೊಡು. ಸಾರಿ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡದು ಡಿವೋರ್ಸ್. ಸೊ ನಿಜ ಗೈಸ್, ಫಸ್ಟು ನಾನು ನೋಡಿದ ತಕ್ಷಣ ಇದು ಸುಳ್ಳು, ಸುಮ್ಮನೆ ಈ TV9 ಅವ್ರ ನ್ಯೂಸ್ ಅವ್ರಿಗೆಲ್ಲ ಏನು ಕೆಲಸ ಇಲ್ಲ, ಅದೇನೋ ಹೇಳ್ತಾರಲ್ಲ, ಉಗ್ರಲ್ಲಿ ಹೋಗೋದು ಕೊಡ್ಲಿ ತೊಗೊಂಡು ಮಾಡಿದ್ರು ಅಂತ, ಹಿಲಿ ಹೋಯ್ತು ಅಂದರೆ ಹುಲಿನೇ ಹೋಯ್ತು ಅನ್ನೋ ಥರ ಈ ಜನಗಳು ಹಾಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಯಿತು ನಿಜ ಅಂತ. ಆದರೆ ಒಂದು ಬೇಜಾರಾಗ್ತಾ ಇದೆ ನನಗೆ, ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಅಂತ. ಅದು ಅವರಿಬ್ಬರು ಪರ್ಸ್ನಲ್ ವಿಷಯ, ಬಟ್ ಅವ್ರ ಪರ್ಸ್ನಲ್ ವಿಷಯದಲ್ಲಿ ನಾವು ತಗ್ನಾಕೋದು ಸರಿ ಇರಲ್ಲ. ಬಟ್ ಒಬ್ಬರು ಫಿಲಮ್ ಇಂಡಸ್ಟ್ರಿಲಿರೋರಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿರೋರಾಗಿರ್ಬೋದು, ತಮ್ಮ ಲೈಫ್ ಆಗಿರ್ಬೋದು, ತಾವು ದಿನನಿತ್ಯ ಮಾಡುವಂಥ ಕೆಲಸ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಮಾಜದ ಜೊತೆ ಹಂಚ್ಕೊತಾ ಇರ್ತಾರೆ. ಸೊ ಹಾಗಿರ್ಬೇಕಾದ್ರೆ ಅವರೇ ಈ ಥರ ಮಾಡಿಕೊಂಡಾಗ ಸಮಾಜಕ್ಕೆ ಏನು ಮೆಸೇಜ್ ಕೊಟ್ಟಂಗೆ ಆಗುತ್ತೆ ಅನ್ನೋದಷ್ಟೇ ನನಗೆ ಬೇಜಾರು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಪ್ರೀತಿ ಮಾಡಿದವರು ಸಿಗದೆ ತುಂಬ ಕಷ್ಟ. ಪ್ರೀತಿ ಮಾಡಿದವರು ಅವ್ರ ಜೊತೆ ಮದುವೆ ಆಗೋದಿದೆಯಲ್ಲ, ಅದು ತುಂಬ ಅದೃಷ್ಟ ಮಾಡಿರಬೇಕು. ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ, ಏನೂ ಇಲ್ಲದೆ, ಅವ್ರ ಥರ ಮದುವೆ ಆಗೋಕ್ಕೆ ಅದೃಷ್ಟವೇ ಮಾಡಿರ್ಬೇಕಂತ ಹೇಳ್ತೀನಿ. ಎಷ್ಟೋ ಜನ ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ತಾವು ಇಷ್ಟಪಟ್ಟಂಥ ಹುಡುಗಿ ಸಿಕ್ಕಿಲ್ಲ ಅಂತ ಸೂಸೈಡನ್ನು ಮಾಡ್ಕೊಂಡಿದ್ದಾರೆ, ಡಿಪ್ರೆಷನ್ಗೆ ಹೋಗಿದ್ದಾರೆ. ಬಟ್ ಬೇರೆ ಹುಡುಗನ ಮದುವೆ ಆದರೂ ಸುಧಾ ಅವರ ಜೀವನ ಅಷ್ಟು ಹ್ಯಾಪಿಯಾಗಿರಲ್ಲ. ಬಟ್ ಇವರಿಬ್ಬರು ಇಷ್ಟಪಟ್ಟು ಮದುವೆ ಆಗಿ ಜೀವನನೂ ತುಂಬ ಚೆನ್ನಾಗಿತ್ತು. ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತೋ ಗೊತ್ತಿಲ್ಲ, ಬಟ್ ಬಗೆಹರಿಸ್ಕೋಬೋದಾಗಿತ್ತು ಅಂತ ನನ್ನ ಒಪಿನಿಯನ್ ಅಷ್ಟೇ. ಅದು ಏನು ಅವ್ರಿಗೆ ಬಿಟ್ಟಿರೋ ಅವ್ರ ಪರ್ಸ್ನಲ್ ವಿಷಯ. ಈ ವಿಷಯ ಕೇಳಿ ತುಂಬ ಬೇಜಾರಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಆಗ್ತಾ ಇದೆ ಅಂತಂದರೆ ಇನ್ನು ಎಲ್ಲರೂ ಅದೇ ಥರ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂದರೆ, ಒಂದು ಹೆಣ್ಣಾಗಿ ಹುಟ್ಟಿದ ಮೇಲೆ ಅಪ್ಪ ಅಮ್ಮ ಮನೇಲಿ ಎಲ್ಲ ಹೆಣ್ಮಕ್ಳು ಎಷ್ಟೋ ಒಂದು 99% ಜನ ಕೇಳ್ತೀನಿ, 1% ಜನ ಅಲ್ಲೂ ಬೇರೆ ಥರ ಇರ್ತಾರೆ ಬಿಡಿ. 99% ಜನ ಅಪ್ಪ ಅಮ್ಮನ ಮನೇಲಿ ರಾಣಿ ಥರನೇ ಬೆಳೆದಿರ್ತಾರೆ. ಅವ್ರು ತುಂಬ ಬಡವರಾಗಿರ್ಬೋದು, ಅವ್ರಿಗೆ ತಿನ್ನೋಕೆ ಅನ್ನ ಇಲ್ಲ ಅಂತಂದ್ರು ನನ್ನ ಮಗಳು ಚೆನ್ನಾಗಿರಲಿ ಅಂತಂದ್ಬಿಟ್ಟು ಬೆಳೆಸಿರ್ತಾರೆ, ನನ್ನ ಮಗ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಬೆಳೆಸಿರ್ತಾರೆ.
ಅವರ ಆಸೆ ಕನಸುಗಳೇನಾಗಿರುತ್ತೆ, ಮುಂದೆ ಒಂದಿನ ನಮ್ಮ ಮಕ್ಕಳು ಚೆನ್ನಾಗಿರ್ಲಪ್ಪ ಅಂತ ಅಷ್ಟೇ. ಅವ್ರು ಅಷ್ಟನ್ನೇ ಬಯಸೋದು, ನಮ್ಮಿಂದ ಇನ್ನೇನೇ ಆಗಲಿ ಇನ್ನೇನಾದರೂ ಬೇಕು ಅನ್ನೋದನ್ನ ಬಯಸಲ್ಲ. ಹಾಗಾಗಿ ನಮಗೆ ಆ ಅನುಭವ ಆಗಬೇಕು ಅಂತಂದರೆ ನಾವು ತಾಯಿ ಆಗಬೇಕು, ಒಂದು ಮಗು ಆಗಬೇಕು, ಆವಾಗ ನಮಗೆ ಅನುಭವ ಅನ್ನೋದು ಆಗುತ್ತೆ. ಆವಾಗಷ್ಟೇ ನಮಗೆ ಅವ್ರ ಸ್ಥಾನದಲ್ಲಿ ನಿಂತು ನೋಡಿದಾಗಷ್ಟೇ ಅವ್ರದ್ದು ಏನಿದೆ ಅಂತ ಅಂದ್ಬಿಟ್ಟು ಗೊತ್ತಾಗೋದು. ಹಾಗಾಗಿ ಮಗು ಆಗಿಬಿಟ್ರೆ ಬ್ಯೂಟಿ ಹೋಗಿಬಿಡುತ್ತೆ, ಹಾಳಾಗಿಬಿಡುತ್ತೆ, ಅದು ಮೇಂಟೈನ್ ಮಾಡೋದು ಕಷ್ಟ, ಆ ಥರ ಎಲ್ಲ ಅಂದ್ಕೊಂಡ್ರೆ ಮುಂದೆ ಈ ಪ್ರಪಂಚದಲ್ಲಿ ಜನಗಳೇ ಇರಲ್ಲ ಅಂತ ಅನಿಸುತ್ತೆ. ಬಟ್ ಇನ್ನೂ ಒಂದು ಅಂದರೆ ತಾಯಿ ಭಾಗ್ಯ ಸಿಗೋಕ್ಕೂ ಪುಣ್ಯ ಮಾಡಿರಬೇಕು. ಸೊ ಎಷ್ಟೋ ಜನ ತಾಯಂದಿರು ಮಕ್ಕಳಾಗಿಲ್ಲ ಅಂತ ದಿನ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ, ಕಂಡು ಕಲ್ಲುಗಳಿಗೆಲ್ಲ ಅಡ್ಡು ಬೀಳ್ತಿದ್ದಾರೆ, ಕಂಡು ದೇವರಿಗೆಲ್ಲ ಹೂವು ಹಾಕೋದು, ಹರಕೆ ಕಟ್ಕೊಳ್ಳೋದು, ಇಷ್ಟೊಂದು ಸೇವೆಗಳನ್ನು ಮಾಡೋದು ಎಲ್ಲ ಮಾಡ್ತಿದ್ದಾರೆ ಮಕ್ಕಳಿಗೋಸ್ಕರ. ಈ ಥರ ಸಿಲಿ ವಿಷಯಕ್ಕೆ ಜಗಳ ಮಾಡ್ಕೋತಾರೆ ಅಂತಂದರೆ ಬೇಜಾರಾಗುತ್ತೆ. ಈ ವಿಷಯ ಎಷ್ಟು ಸತ್ಯ ಸುಳ್ಳು ಗೊತ್ತಿಲ್ಲ, ಬಟ್ ಹೇಳಿದೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ನಮ್ಮ ಜೀವನದಲ್ಲಿ ಸಾಧನೆ ಮಾಡೋದು ಮುಖ್ಯನೇ, ಇಲ್ಲ ಅಂತ ಹೇಳಲ್ಲ. ಸಾಧನೆ ಮಾಡಾದಮೇಲೆ ನಾವು ಇವತ್ತು ಓಕೆ ದೂರ ಆಗೋಣ ಅಂತ ಹೇಳ್ಬಿಟ್ಟು ದೂರ ಆಗ್ತೀವಿ, ತುಂಬ ಚೆನ್ನಾಗಿ ದುಡಿತೀವಿ, ತುಂಬ ಚೆನ್ನಾಗಿ ಓದ್ತೀವಿ, ಇಲ್ಲ ಏನೋ ಒಂದು ಬಿಸ್ನೆಸ್ ಮಾಡ್ತೀವಿ, ಒಂದು ಲೆವೆಲ್ಗೆ ಹೋಗ್ತೀವಿ. ಇಲ್ಲಿದ್ದವರು ಇವಾಗ ಇಲ್ಲಿ ಹೋಗ್ತೀವಿ, ಇಲ್ಲಿ ಹೋದ್ಮೇಲೆ ಡೆಡ್ ಎಂಡ್. ಚಿನ್ನೋ ಸಾರಿ ಗೈಸ್, ಡೆಡ್ ಎಂಡ್ ಅಂತ ಇರುತ್ತೆ. ಸೊ ಡೆಡ್ ಎಂಡ್ ಆದಮೇಲೆ ಹಿಂದೆ ತಿರುಗಿ ನೋಡಿದಾಗ ನಮ್ಮ ಹಿಂದೆ ಒಬ್ಬರಿದ್ದರೆ ನಾವು ಅಲ್ಲಿ ಮಹಾರಾಣಿ ಥರ ಮಹಾರಾಜನ ಥರ ತುಂಬ ಖುಷಿಯಾಗಿರ್ತೀವಿ. ಬಟ್ ನಾವು ಹಿಂದೆ ತಿರುಗಿ ನೋಡಿದಾಗ ನಮ್ಮ ಹಿಂದೆ ಯಾರೂ ಇಲ್ಲ, ಖಾಲಿ ಇದೆ ಅಂತ ಹೇಳಿದ್ರೆ ಅದು ವೇಸ್ಟ್. ಅಲ್ಲಿ ಹೋದ್ಮೇಲೆ ಏನೂ ಪ್ರಯೋಜನವೇ ಇಲ್ಲ. ನಾವು ಎಷ್ಟು ದಿನ ಬದುಕಿರ್ತೀವೋ ಗೊತ್ತಿಲ್ಲ. ಇವಾಗ ಅಪ್ಪು ಸರ್ ನೋಡ್ಬೋದು, ಎಷ್ಟು ನಂಗೆ ಅವ್ರು ಎಷ್ಟು ಇಷ್ಟ ಅಂತ ಹೇಳೋಕ್ಕೇ ಆಗಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕೇ ಆಗಲ್ಲ. ಬಟ್ ಎಷ್ಟು ತುಂಬ ಒಳ್ಳೆ ಕೆಲಸ ಮಾಡಿರೋರೆ ಎಷ್ಟು ಬೇಗ ಹೋಗ್ತಿದ್ದಾರೆ. ಇನ್ನು ನಾವೆಲ್ಲ ಇಷ್ಟು ಆಸೆ ಕನಸುಗಳನ್ನು ಕಂಡುಕೊಂಡು ಎಲ್ಲ ಮಾಡಿ ಮುಂದೆ ಒಂದಿನ ಅಚೀವನ್ನು ಮಾಡಿ ಎಲ್ಲ ಆದಮೇಲೆ ನಮ್ಮ ಜೊತೆ ನಿಂತ್ಕೊಳ್ಳೋಕ್ಕೆ, ನಮ್ಮನ್ನು ಪ್ರೀತಿ ಮಾಡೋಕ್ಕೆ, ನಮ್ಮನ್ನು ಕೇರ್ ಮಾಡೋಕ್ಕೆ ಬೇಡ ಚಿನ್ನು ಯಾರೂ ಇಲ್ಲ ಅಂತಂದಾಗ, ಲೈಫಲ್ಲಿ ಒಬ್ಬರೇ ಒಂಟಿಯಾಗಿದ್ದೀವಿ ಅಂದಾಗ ಯಾವ ಸುಖಕ್ಕೋಸ್ಕರ ಅದನ್ನೆಲ್ಲ ಮಾಡಬೇಕಿತ್ತು ಅಂತ ಅನಿಸುತ್ತೆ. ನೀವೇನು ಹೇಳ್ತೀರಾ ಹೇಳಿ. ಇವಾಗ ಸ್ವಲ್ಪ ಆಚೆ ಹೋಗಬೇಕು, ಸೊ ಹಾಗಾಗಿ ರೆಡಿಯಾಗಿದ್ದೀನಿ. ನಿಮ್ಗೆ ಗೊತ್ತಿರ್ಬೋದು ಆಲ್ಮೋಸ್ಟ್ ಇವಾಗ ನನಗೆ ಅಷ್ಟು ರೆಡಿ ಆಗಬೇಕು, ಮೇಕಪ್ ಮಾಡ್ಕೋಬೇಕು ಅಂತ ಅಂದರೆ ಅಷ್ಟು ಇಂಟ್ರೆಸ್ಟೇ ಇಲ್ಲ. ಹಾಗಾಗಿ ರೆಡಿಯಾಗಿದ್ದಲ್ವ, ಹಂಗೆ ಈ ವಿಡಿಯೋನು ಮಾಡಿಬಿಡೋಣ ಅಂತ. ಇನ್ನೂ 2 ವೀಡಿಯೋ ಶೂಟ್ ಮಾಡಬೇಕು, ನೋಡ್ತೀನಿ, ಟ್ರೈ ಮಾಡ್ತೀನಿ. ಇವತ್ತು ಆದರೆ ಶೂಟ್ ಮಾಡಿ ಇಟ್ಕೊತೀನಿ. ಹಾಗಾಗಿ ಹೀಗೆ ನಿಮ್ಮ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿದೆ ರ್ಯಾಂಡಮ್ಮಾಗೆ. ಹಾಗೆಯೇ ನನ್ನ ಮಗನ ಕೆಲಸ ಪ್ರಾಡಕ್ಟ್ ರಿವ್ಯೂ ಮಾಡೋಕ್ಕೆ ಅಂತ ಎಲ್ಲನೂ ಆಚೆ ತಂದು ಮಾಡಿದೆ. ಸಾರಿ ನೋಡಿ, ನಾನು ರಿವ್ಯೂ ಕೊಟ್ಬಿಟ್ಟು ಪ್ರಾಡಕ್ಟ್ಸ್ ಇಟ್ಟಿದ್ರೆ ಎಲ್ಲ ತೊಗೊಂಬಂದು ಇದ್ರೊಳಗಡೆ ತುಂಬಿದ್ದಾನೆ. ಆದರೂ ನನ್ನ ಮಗನೇ ಇಷ್ಟೊಂದು ತುಂಟಾನೋ ಇಲ್ಲ ಎಲ್ಲ ಮಕ್ಕಳು ಇಷ್ಟೊಂದು ತುಂಟಾನೋ ನಂಗೆ ಗೊತ್ತಿಲ್ಲ. ಹಿಂಗೆಲ್ಲ ಮಾಡಬಾರ್ದು ಚಿನ್ನೋ. ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ಒಪಿನಿಯನ್ ಏನಿದೆ ತಿಳಿಸಿ ಗೈಸ್, ನನಗೇನು ಗೊತ್ತಾಗುತ್ತೆ. ಇದು ನೋವಾಯ್ತು. ನೀವೇನು ಹೇಳ್ತೀರಾ ಗೈಸ್? ನಾನು ಹೇಳಿದ್ದು ನಿಜ ಅನಿಸುತ್ತಾ? ಮತ್ತು ನನ್ನ ಲೈವಲ್ಲಿ ತುಂಬ ಜನ ಜಾಯ್ನ್ ಆಗ್ತಿದ್ದೀರಾ. ನನ್ನ ಲವ್ಲಿ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಯಾರಾದರೂ ನನ್ನ ಲೈವ್ನ ಅಟೆಂಡ್ ಮಾಡಿಲ್ಲ ಅಂದರೆ ನಾನು ಲೈವ್ ಕೂಡ ಮಾಡ್ತೀನಿ ಪ್ರತಿದಿನ 7 ಗಂಟೆಯಿಂದ 7:30. ಏನಾದರೂ ಸ್ವಲ್ಪ ಲೇಟ್ ಆಯ್ತು ಅಂದರೆ 8 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ. ಸೊ ನೀವು ಲೈವಲ್ಲೂ ಕೂಡ ಜಾಯಿನ್ ಆಗ್ಬೋದು. ನಿಮ್ದು ಏನಾದರೂ ಕ್ವಶನ್ಸ್ ಇತ್ತು ಅಂತಂದ್ರೂ ಕೂಡ ಲೈವಲ್ಲಿ ಕೇಳ್ಬೋದು. ಇನ್ನು ಮಾರ್ನಿಂಗ್ ಟೈಮ್ ನನಗೇನಾದರೂ ಫ್ರೀ ಆಯಿತು ಅಂದರೆ ಫ್ರೀ ಟೈಮಲ್ಲಿ ಜಾಯಿನ್ ಮಾಡ್ತೀನಿ ಲೈವು.
ನೀವು ಅವಾಗೂ ಕೂಡ ಜಾಯ್ನ್ ಆಗ್ಬೋದು. ಸೊ ಜಾಯ್ನ್ ಆಗಬೇಕಂದ್ರೆ ಫಸ್ಟು ನೀವು ನನಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿರಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಅಂದರೆ ನಾನು ಲೈವ್ ಆನ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಚಿನ್ನು ಪ್ಲೀಸ್, ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಓಪನ್. ಅಯ್ಯೋ ದೇವ್ರೆ, ಈ ಪ್ರಾಡಕ್ಟ್ ರಿವ್ಯೂ ಮಾಡೋದು ಎಷ್ಟು ಕಷ್ಟನೋ, ಮತ್ತು ಆ ಪ್ರಾಡಕ್ಟ್ಸ್ ಎಲ್ಲ ಅದೇ ರೀತಿ ಜೋಡಿಸಿರೋದು ಇನ್ನೂ ದೊಡ್ಡ ಕಷ್ಟ ಗೈಸ್. ಇವಂತೂ ತುಂಬ ದಿನದಿಂದ ಒಂದಿನಕ್ಕೆ ಆರ್ಡ್ರ್ ಮಾಡಿರೋದಲ್ಲ. ಪಾಪ ಇದಂತೂ ಒಂದಿನಕ್ಕೆ ಇವೆಲ್ಲ ಪ್ರಾಡಕ್ಟ್ಸ್ ಆರ್ಡ್ರ್ ಮಾಡಿರೋದಲ್ಲ. ಆಲ್ಮೋಸ್ಟ್ ಒಂದು ತಿಂಗಳು ಮೇಲೆ ಆಯಿತು ಒಂದೊಂದೇ ಪ್ರಾಡಕ್ಟ್ಸು ಹುಡುಕಿ ಚೆಕ್ ಮಾಡಿ, ಕ್ವಾಲಿಟಿ ಚೆಕ್ ಮಾಡಿ, ಪ್ರೈಸ್ ಚೆಕ್ ಮಾಡಿ, ರಿವ್ಯೂಸ್ ಚೆಕ್ ಮಾಡಿ, ಒಂದು ಇಮ್ಯಾಜಿನೇಷನ್ ಅದಕ್ಕೆ ಯಾವುದು ಚೆನ್ನಾಗಿರುತ್ತೆ, ಯಾವುದು ಬೆಸ್ಟ್ ಆಗಿರುತ್ತೆ ಅಂತೆಲ್ಲ ನೋಡಿ ಒಂದೊಂದೇ ಆರ್ಡರ್ ಮಾಡ್ತಾ ಹೋದೆ. ಸದ್ಯ ನನ್ನ ಪುಣ್ಯಕ್ಕೆ ಈ ಸಲ ನಾನು ಆರ್ಡರ್ ಮಾಡಿದ ಅಷ್ಟು ಪ್ರಾಡಕ್ಟ್ಸು ಕೂಡ ತುಂಬ ಚೆನ್ನಾಗಿದೆ. ಯಾವುದು ಚೆನ್ನಾಗೇ ಇಲ್ಲ, ನನ್ನದು ಅಮೌಂಟು ಲಾಸ್ ಆಯ್ತಪ್ಪ ಅಂತ ಅನ್ನೋದಿಲ್ಲ. ಸುಸ್ತಾಗ್ಬಿಡ್ತು ವಯಸ್ಸು ನನಗೆ ಇದನ್ನು ಹಾಕೋಸ್ಗೆ. ಏನಾಯ್ತು ಇದಕ್ಕೆ? ಚಿನ್ನ ಸುಮ್ಮನೆ ಇರು ಬಂಗಾರ. ಇದನ್ನು ಹೆಂಗಪ್ಪ ಹಾಕಿದ್ರು? ಇಲ್ಲ ಸದ್ಯಕ್ಕೆ ಹೀಗಿರಲಿ. ನಂದು ಹ್ಯಾಂಡ್ ಬ್ಯಾಗ್ದು ಕೇಳ್ತಿದ್ರಲ್ಲ, ಸೊ ಅದನ್ನು ಕೂಡ ಹೇಳಿದ್ದೀನಿ ಎಲ್ಲಿ ತಗೊಂಡೆ ಅಂತ ಚೆಕ್ ಮಾಡಿ. ಸೊ ಈ ಬಟ್ಟೆಗಳು ತಗೊಂಡಾಗ ಹಂಗೆ ಏನಾದರೂ ರಿವ್ಯೂ ಮಾಡ್ತು ಅಂದರೆ ಆ ಬಟ್ಟೆ ಎಲ್ಲ ಮತ್ತೆ ಮರ್ಚಿ ಅದೇ ಜಾಗಕ್ಕೆ ಇಡೋಸ್ಗೆ ಸುಮ್ಮನೆ ಇಷ್ಟೆಲ್ಲ ಕಷ್ಟಪಡ್ತೀವಿ ಗಾಯ್ಸ್. ನೀವು ಒಂದೇ ಒಂದು ಲೈಕ್ ಮಾಡೋಕ್ಕೆ ಕಷ್ಟಪಡ್ತೀರಾ. ಇಲ್ಲ ಮಗನೇ, ನಿನ್ನೂ ಕರ್ಕೊಂಡು ಹೋಗ್ತೀನಿ. ನನ್ನ ಮಗನ ಆವಾಗಲೇ ಕರ್ಕೊಂಡೋಗಲ್ಲ ನೀನು ಡೀಟೆ ಅಂತ ಹೇಳ್ದೆ, ಅದಕ್ಕೋಸ್ಕರ. ಓಕೆ ಗಾಯ್ಸ್, ಇವಾಗೆಲ್ಲ ಆಲ್ಮೋಸ್ಟು ಅಕ್ಕಿ ಅದೇ ಜಾಗಕ್ಕೆ ಇಟ್ಟಿದ್ದೀನಿ. ಇವಾಗ ಆಚೆ ಹೋಗಬೇಕು. ಆಚೆ ಹೋಗ್ತಾ ಸಿಗ್ತೀನಿ, ಬನ್ನಿ ಗಾಯ್ಸ್. ಇವಾಗ ಆಚೆ ಹೋಗ್ಬೇಕಂತ ಹೇಳಿದ್ನಲ್ಲ, ಡಿಮಾರ್ಟಿಗೆ ಬಂದಿದ್ದೆ. ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಏನಂದರೂ ಫುಲ್ ರಶ್ ಇತ್ತು. ಸೊ ಹಾಗಾಗಿ ಟೈಮ್ ಆಯಿತು ಬಿಲ್ಲೆಲ್ಲ ಆಗೋಸ್ಗೆ. ಹಾಗಾಗಿ ಮನೆ ಬಂದು ಅಡುಗೆ ಮಾಡಿ ತಿನ್ನೋದಕ್ಕೆ ಲೇಟ್ ಆಗುತ್ತೆ ಅಂತ ಇವತ್ತು ಆಚೆನೇ ನಾನ್ ವೆಜ್ ಪಾರ್ಟಿ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಸೊ ಇವಾಗ ಒಂದೊಳ್ಳೆ ಊಟ ಆಗಿದೆ, ಹಾಗೆ ಒಂದೊಳ್ಳೆ ನಿದ್ದೆ ಮಾಡಿದ್ರೆ ನಂದು ಡೇ ಕಂಪ್ಲೀಟ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಬಾಯ್, ಸಿ ಯು ದ ನೆಕ್ಸ್ಟ್ ವ್ಲಾಗ್. Thank you for watching. Please keep support me.